ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ಸದ್ಯ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಜಾರಿಯಾಗಿದೆ. ಇದರ ಬೆನ್ನಲ್ಲೇನೆ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಇವತ್ತು ಭಾರತ ಪಾಕ್ ಡಿಜಿಎಂಒಗಳ ನಡುವೆ ಮಾತುಕತೆ ನಡೆಯುತ್ತೆ. ಸದ್ಯ ಕದನ ವಿರಾಮ ಜಾರಿಯಲ್ಲಿದೆ. ಇದರ ಬೆನ್ನಲ್ಲೇನೆ ಇವತ್ತು ಮಹತ್ವದ ಮೀಟಿಂಗ್ ನಡೆಯುತ್ತೆ. ಅದರಲ್ಲಿ ಭಾರತ ಹಾಗೇನೆ ಪಾಕಿಸ್ತಾನದ ನಡುವೆ ಮಾತುಕತೆ ಆಗತ್ತೆ. ಸಂಧಾನ ಸಭೆ. ಕದನ ವಿರಾಮಕ್ಕೆ ಪಾಕಿಸ್ತಾನದ ಡಿಜಿಎಂಒ ಅಂಗಲಾಚಿದ್ರು. ಭಾರತದ ಡಿಜಿಎಂಒ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಹಾಗೇನೆ ಪಾಕಿಸ್ತಾನದ ಡಿಜಿಎಂಒ ಮೇಜರ್ ಜನರಲ್ ಕಾಸಿಫ್ ಅಬ್ದುಲ್ಲಾ ಇವರಿಬ್ಬರ ನಡುವೆ ಮಧ್ಯಾಹ್ನ 12 ಗಂಟೆಗೆ ಉಭಯ ದೇಶಗಳ ಡಿಜಿಎಂಒಗಳ ಸಭೆ ಇದೆ. ಸಂಧಾನ ಸಭೆ. ಅದೊಂದು ಕಡೆ ಭಾರತ ಸ್ಪಷ್ಟವಾಗಿ ಹೇಳಿದೆ ಕದನಕ್ಕಷ್ಟೇ ವಿರಾಮ ಅಂತ. ಸಂಘರ್ಷ ಸಂಬಂಧ ಡಿಜಿಎಂಒಗಳ ಮಹತ್ವದ ಮಾತುಕತೆ ಇವತ್ತು ನಡೆಯುತ್ತೆ. ಸಹಜವಾಗಿ ಒಂದಷ್ಟು ನಿರೀಕ್ಷೆಗಳಿದೆ. ಇವತ್ತು ನಡೆಯುವಂಥ ಹೈ ವೋಲ್ಟೇಜ್ ಮೀಟಿಂಗು ಒಂದಷ್ಟು ವಿಚಾರಗಳಿಗೆ ಕುತೂಹಲ ಮೂಡಿಸಿದೆ. ಯಾವ ರೀತಿಯಾದಂಥ ಸಂಧಾನ ಸಭೆ ಆಗುತ್ತೆ, ಸಂಧಾನ ಸಭೆ ಸಕ್ಸಸ್ ಆಗುತ್ತಾ, ಏನಾಗುತ್ತೆ, ಯಾವೆಲ್ಲ ವಿಚಾರಗಳನ್ನು ಭಾರತ ಇಲ್ಲಿ ಪ್ರಸ್ತಾಪ ಮಾಡುತ್ತೆ. ಯಾಕೆ ಅಂತಂದರೆ ಈಗ ಅಘೋಷಿತ ಯುದ್ಧ ಆರಂಭ ಆಗಿತ್ತು. ಮೊದಲಿಗೆ ಪಹಲ್ಗಾಮ್ ಅಟ್ಯಾಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತೀಕಾರದ ಹೆಜ್ಜೆಯಾಗಿ ಭಾರತ ಇಟ್ಟಿದ್ದು ಆಪರೇಷನ್ ಸಿಂಧೂರ ಅನ್ನುವಂಥ ಕಾರ್ಯಾಚರಣೆಯ ಮೂಲಕ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದಕ್ಕೆ ಒಂದು ಹೆಜ್ಜೆಯನ್ನ ಇಡ್ತು. ಅದಕ್ಕೂ ಮುಂಚಿತವಾಗಿ ಒಂದಷ್ಟು ರಾಜತಾಂತ್ರಿಕ ನಿರ್ಧಾರಗಳ ಮೂಲಕ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಹೊಡೆತ ಕೊಡೋದಕ್ಕೆ ಭಾರತ ಮುಂದಾಯಿತು. ಯಾಕೆ ಅಂತಂದರೆ ಪದೇ ಪದೇ ಈ ಥರದ ಘಟನೆಗಳನ್ನು ನಾವು ಸಹಿಸಿಕೊಳ್ಳೋದಕ್ಕೆ ರೆಡಿ ಇಲ್ಲ, ಇದಕ್ಕೆ ನೀವು ತಕ್ಕ ಬೆಲೆಯನ್ನು ತೆರಬೇಕಾಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಭಾರತ ಒಂದು ಹೆಜ್ಜೆ ಮುಂದೆ ಇಟ್ಟಿತ್ತು. ಇವತ್ತು ನಡೆಯುವಂಥ ಕದನ ವಿರಾಮದ ಮೀಟಿಂಗ್ನಲ್ಲಿ ಭಾರತ ಏನೆಲ್ಲ ವಿಚಾರ ಪ್ರಸ್ತಾಪ ಮಾಡುತ್ತೆ. ಆಪರೇಷನ್ ಸಿಂಧೂರ ನಿಲ್ಲೋದಿಲ್ಲ ಅಂತ ಈಗ ಆಲ್ರೆಡಿ ಸ್ಪಷ್ಟವಾಗಿ ಹೇಳಲಾಗಿದೆ. ಕದನ ವಿರಾಮಕ್ಕೆ ಓಕೆ ಅಂದ್ರೂ ಕೂಡ ಉಗ್ರರ ಮೇಲೆ ಕ್ರಮ ಕೈಗೊಳ್ಳುವಂತ ವಿಚಾರ ನಾವು ನಿಲ್ಲಿಸೋದಿಲ್ಲ. ಪಹಲ್ಗಾಮ್ ಉಗ್ರ ದಾಳಿ ಬಗ್ಗೆ ಬಹುಶಃ ಇವತ್ತು ನಡೆಯುವಂತಹ ಸಂಧಾನ ಸಭೆಯಲ್ಲಿ ದಾಖಲೆ ನೀಡಬಹುದು. ಪಾಕಿಸ್ತಾನ ಕೃಪಾಪೋಷಿತ ಅಟ್ಯಾಕ್ ಬಗ್ಗೆ ದಾಖಲೆಯನ್ನ ಕೊಡುವಂತ ಕೆಲಸ ಆಗತ್ತೆ. ಯಾಕೆ ಅಂತ ಅಂದ್ರೆ ಪಾಕಿಸ್ತಾನ ಪಹಲ್ಗಾಮ್ ಅಟ್ಯಾಕ್ಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇತ್ತು. ಇನ್ಫ್ಯಾಕ್ಟ್ ಪುಲ್ವಾಮಾ ದಾಳಿ ಆದಂತ ಸಂದರ್ಭದಲ್ಲೂ ಕೂಡ ಇದೇ ಡೈಲಾಗ್ ಅನ್ನ ಹೊಡೆದಿತ್ತು ಪಾಕಿಸ್ತಾನ. ಬಟ್ ಆದ್ರೆ ಕೆಲವು ದಿನಗಳ ಹಿಂದಷ್ಟೇ ಮೊನ್ನೆ ಅಷ್ಟೇ ಕೊಟ್ಟಂತ ಹೇಳಿಕೆಯಲ್ಲಿ ಪುಲ್ವಾಮಾ ದಾಳಿ ಕೂಡ ನಾವೇ ಮಾಡಿದ್ದು ಅಂತ ಒಪ್ಕೊಳ್ಳುವಂತ ಕೆಲಸವನ್ನ ಪಾಕಿಸ್ತಾನ ಮಾಡಿದೆ. ಇದು ಸ್ಟ್ರಾಟಜಿಕಲ್ ಬ್ರಿಲಿಯನ್ಸ್ ನಮ್ಮದು ಏನು ಅನ್ನುವಂಥದ್ದು ಪುಲ್ವಾಮಾ ದಾಳಿಯಲ್ಲಿ ನಾವು ಪ್ರೂವ್ ಮಾಡಿದ್ದೀವಿ ಅನ್ನುವಂಥ ವಿಚಾರವನ್ನ ಹೇಳುವಂಥ ಕೆಲಸ ಆಗಿತ್ತು. ಸೊ ಹಾಗಾಗಿ ಏನು ಸುಳ್ಳನ್ನು ಹೇಳ್ತಾ ಇದೆ ಪಹಲ್ಗಾಮ್ ಅಟ್ಯಾಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಪ್ರೂಫ್ಗಳನ್ನು ಅಥವಾ ದಾಖಲೆಗಳನ್ನು ಕೊಡುವಂಥ ಕೆಲಸ ಇವತ್ತಿನ ಸಭೆಯಲ್ಲಿ ಆಗತ್ತೆ. ಇನ್ನು ಸಂಧಾನಕ್ಕೆ ಯಾಕೆ ಪಾಕಿಸ್ತಾನ ಬಂತು ಅನ್ನುವಂಥ ವಿಚಾರವನ್ನು ನೋಡ್ತಾ ಇದ್ದೀವಿ. ಭಾರತ ನಡೆಸಿದಂಥ ಏರ್ ಸ್ಟ್ರೈಕ್ಗೆ ಪಾಕಿಸ್ತಾನ ತತ್ತರಿಸಿ ಹೋಗಿತ್ತು. ಹಾಗಾಗಿ ಪಾಕ್ ಡ್ರೋನ್ ಮತ್ತು ಕ್ಷಿಪಣಿಯನ್ನ ಭಾರತ ಹೊಡೆದುರುಳಿಸಿತ್ತು. ಒಂದು ರೀತಿಯಲ್ಲಿ ಎಷ್ಟೇ ದಾಳಿಗೆ ಯತ್ನಿಸಿದ್ರು ಕೂಡ ಅದನ್ನ ಡಿಫೆನ್ಸ್ ಮಾಡೋದ್ರಲ್ಲಿ ಭಾರತ ಸಕ್ಸಸ್ ಆಗಿತ್ತು. ಭಾರತೀಯ ವಾಯುಪಡೆಯಿಂದ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿದೆ ಪಾಕಿಸ್ತಾನಕ್ಕೆ. ಯಾವ ಕಾರಣಕ್ಕಾಗಿ ಪಾಕಿಸ್ತಾನ ಮಂಡಿಯೂರ್ತು ಅಂತ ನೋಡ್ತಾ ಇದ್ದೀವಿ. ಭಾರತದ ಮುಂದೆ ಪಾಕ್ ಸೇನೆಯ ಆಟ ನಡೀಲಿಲ್ಲ. ಕೇವಲ ಹೇಳಿಕೆಗಷ್ಟೇ ಸೀಮಿತ ಆಯಿತು. ನಾವು ಯುದ್ಧ ಮಾಡ್ತೀವಿ, ಭಾರತವನ್ನ ಸೋಲಿಸ್ತೀವಿ. ಏರ್ ಬೇಸು ಏರ್ಪೋರ್ಟ್ ಟಾರ್ಗೆಟ್ ಅನ್ನ ಮಾಡಿ ಅದರಲ್ಲೂ ಬ್ರಹ್ಮೋಸ್ ಕ್ಷಿಪಣಿಯನ್ನ ಬಳಸಿ ಭಾರತ ದಾಳಿಯನ್ನು ನಡೆಸಿತ್ತು. ಉಗ್ರರ ನೆಲೆಗಳು ಸೇರಿದಂತೆ ಪಾಕ್ನ ಹಲವು ಪ್ರದೇಶಗಳು ಹಾನಿಯಾಗಿದೆ, ಧ್ವಂಸ ಆಗಿದೆ. ಈ ಎಲ್ಲ ಹೊಡೆತಕ್ಕೆ, ಈ ಎಲ್ಲ ಕಾರಣಕ್ಕೆ ಆಪರೇಷನ್ ಸಿಂಧೂರ ನಿಲ್ಲಿಸಲ್ಲ ಅಂತ ಭಾರತ ಗುಡುಗಿದೆ, ಸ್ಪಷ್ಟವಾಗಿ ಹೇಳಿದೆ. ಈಗ ಆಲ್ರೆಡಿ ಆಪರೇಷನ್ ಸಿಂಧೂರದ ಎಫೆಕ್ಟ್ ಪಾಕಿಸ್ತಾನಕ್ಕೆ ಗೊತ್ತಾಗಿದೆ. IMFನಿಂದ ಸಾಲದ ಹಣಕ್ಕಾಗಿ ಕದನ ವಿರಾಮವನ್ನ ಘೋಷಿಸಿದೆ. ಹಾಗಾಗಿ ಸಂಧಾನಕ್ಕೆ ಬಂದಿದೆ ಪಾಕಿಸ್ತಾನ. ಆಂತರಿಕವಾಗಿ ಹಲವು ಸಮಸ್ಯೆಯನ್ನ ಸದ್ಯ ಪಾಕಿಸ್ತಾನ ಫೇಸ್ ಮಾಡ್ತಾ ಇದೆ. ಈ ಎಲ್ಲ ವಿಚಾರಗಳಿಂದ, ಈ ಎಲ್ಲ ಅಂಶಗಳಿಂದ ಸದ್ಯ ಪಾಕ್ ಭಾರತದ ಮುಂದೆ ಮಂಡಿಯೂರಿದೆ. ಒಂದು ಕಡೆ ಪಾಕಿಸ್ತಾನದ ಮೇಲೆ ಬಲೂಚಿ ಪಡೆಗಳು ಕೂಡ ನಿರಂತರವಾಗಿ ದಾಳಿ ನಡೆಸ್ತಾ ಇದ್ದಾರೆ. ಆ ಕಡೆಯಿಂದ ಬಲೂಚಿ ಆರ್ಮಿ, ಈ ಕಡೆಯಿಂದ ಭಾರತ, ಅದರ ಜೊತೆಗೆ ಜಲಯುದ್ಧ. ಭಾರತ ಮತ್ತು ಬಲೂಚ್ ದಾಳಿಯನ್ನ ತಡ್ಕೊಳ್ಳೋದಕ್ಕೆ ಪಾಕಿಸ್ತಾನದ ಕೈಯಲ್ಲಿ ಆಗ್ತಾ ಇಲ್ಲ. ಈ ಎಲ್ಲ ಕಾರಣಕ್ಕಾಗಿ ಭಾರತದ ಮುಂದೆ ಮಂಡಿಯೂರಿದೆ ಪಾಕಿಸ್ತಾನ. ಭಾರತದ ರಣಾರ್ಭಟಕ್ಕೆ ಪಾಪಿ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಸುಮಾರು 100ಕ್ಕೂ ಹೆಚ್ಚು ಉಗ್ರರ ಹತ್ಯೆ ಆಗಿದೆ, 9 ಏರ್ಬೇಸ್ ಢಮಾರ್ ಆಗಿದೆ. ಆಪರೇಷನ್ ಸಿಂಧೂರದ ಬಗ್ಗೆ ಭಾರತ ಸಾಕ್ಷಿಗಳನ್ನ ಕೊಟ್ಟಿದೆ. ಇಂಚಿಂಚು ಮಾಹಿತಿಯನ್ನ ಕೊಟ್ಟಿದೆ.
ಖಚಿತ ಮಾಹಿತಿ ಮೇರೆಗೆ ಉಗ್ರರ ಅಡುಗು ತಾಣಗಳನ್ನ ಧ್ವಂಸ ಮಾಡಲಾಗಿದೆ. ಆಪರೇಷನ್ ಸಿಂಧೂರದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಉಗ್ರರು ಸತ್ತಿದ್ದಾರೆ. ಅಷ್ಟೇ ಅಲ್ಲ, ಭಾರತದ ದಾಳಿಯಲ್ಲಿ 35ರಿಂದ 40 ಪಾಕಿಸ್ತಾನಿ ಸೈನಿಕರನ್ನು ಕೂಡ ಉಡಿಯಸ್ ಮಾಡಲಾಗಿದೆ. ಮುರಿದ್ಕೆಯಲ್ಲಿ ಉಗ್ರರ 4 ತರಬೇತಿ ಕೇಂದ್ರ, ಟ್ರೈನಿಂಗ್ ಸೆಂಟರ್ ಏನಿದೆ ಅದನ್ನ ಸರ್ವನಾಶ ಮಾಡಲಾಗಿದೆ. ಭಾರತದ ದಾಳಿಗೆ ಪಾಕ್ನ ಮುರಿದ್ಕೆ ಏರ್ಬೇಸ್ನಲ್ಲಿ ಸಿಕ್ಕಾಪಟ್ಟೆ ಹಾನಿಯಾಗಿದೆ. ಈ ಎಲ್ಲ ಹೊಡೆತಗಳನ್ನ ಪಾಕಿಸ್ತಾನ ಸಹಿಸಿಕೊಳ್ಳೋದಕ್ಕಾಗಲಿಲ್ಲ. ಆಮೇಲೆ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ, ಇದೆಲ್ಲವೂ ಕೂಡ ADGO ನಿನ್ನೆ ನಡೆಸಿದಂಥ ಪ್ರೆಸ್ ಮೀಟ್ನಲ್ಲಿ ಈ ಎಲ್ಲ ಫೋಟೋಗಳನ್ನು, ಈ ಎಲ್ಲ ಪ್ರೂಫ್ಗಳನ್ನು, ಸಾಕ್ಷಿಗಳನ್ನು ನಮಗೆ ಕೊಟ್ಟರು. ಅದರಲ್ಲಿ ದಾಳಿ ಮುಂಚೆ ಯಾವ ರೀತಿಯಾದಂಥ ಚಿತ್ರಣ ಇತ್ತು, ದಾಳಿ ಆದ ನಂತರದಲ್ಲಿ ಯಾವ ರೀತಿಯಾಗಿದೆ, ಎಲ್ಲೆಲ್ಲಿ ನಾವು ಉಗ್ರ ನೆಲೆಗಳನ್ನು ಟಾರ್ಗೆಟ್ ಮಾಡಿದ್ವಿ, ಅದರ ಜೊತೆಗೆ ಏರ್ ಬೇಸ್ಗಳನ್ನು ಏನು ಧ್ವಂಸ ಮಾಡುವಂಥ ಕೆಲಸ ಆಗಿದೆ. ಅದರಲ್ಲಿ ಭಾರತದ ಬ್ರಹ್ಮಾಸ್ತ್ರವಾಗಿರುವಂಥ ಬ್ರಹ್ಮೋಸ್ ಕ್ಷಿಪಣಿಯನ್ನು ಕೂಡ ಭಾರತ ಬಳಕೆ ಮಾಡಿಕೊಂಡು ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡಿ ಸುಮಾರು 9 ಏರ್ ಬೇಸ್ಗಳನ್ನು ಧ್ವಂಸ ಮಾಡುವಂಥ ಕೆಲಸ ಕೂಡ ಆಗಿದೆ. ಅಷ್ಟೇ ಅಲ್ಲದೆ 100ಕ್ಕೂ ಹೆಚ್ಚು ಉಗ್ರರು, ಅದರಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರರು, ಭಾರತಕ್ಕೆ ಬೇಕಾದಂತಹ ಮೋಸ್ಟ್ ವಾಂಟೆಡ್ ಉಗ್ರರನ್ನು ಕೂಡ ಹತ ಮಾಡೋದರಲ್ಲಿ ಭಾರತ ಸಕ್ಸಸ್ ಆಗಿದೆ.